ತಿನ್ನೋ ತಿಂಡಿಲು ಇದು ಹೆಣ್ಣೆತ್ ಮನೆ ಅಂತ ತೋರ್ಸೋದೇನ ನಿನ್ ಕೆಲ್ಸ? ತಪ್ಪಾಯ್ತು ರೀ, ಕ್ಷಮಿಸ್ಬಿಡಿ. ಕ್ಷಮಿಸಿನೇ 2 ಹೆಣ್ಮಕ್ಳಾಗಿರೋದು. ನೀನೇನು 3ಕ್ಕೆ ಅವಕಾಶ ಇಲ್ದಿರೋ ಹಾಗೆ ಆಪರೇಷನ್ ಮಾಡಿಸ್ಕೊಂಡು ನೆಮ್ಮದಿಯಾಗಿದ್ಯಾ. ನನ್ನ ಜೀವನದಲ್ಲಿ 1 ಗಂಡು ಮಗುವಿನ ತಂದೆ ಅನ್ನಿಸ್ಕೊಳ್ಳೋ ಭಾಗ್ಯನ ಹಾಳು ಮಾಡಿದ ದರಿದ್ರ ನೀನು. ರೀ, ಹೆಣ್ಮಕ್ಳಂದ್ರೆ ಯಾಕ್ರಿ ನಿಮ್ಗಷ್ಟ ಸಡ್ಡೆ? ಅಲ್ಲ, ಮಾತ್ಗೂ ಗೀತನ್ನು ಕಾವ್ಯನ್ನು ಬೈತಾನೆ ಇರ್ತೀರಲ್ಲ, ಆ ಮಕ್ಕಳ ಮನಸ್ಸಿಗೆ ಹೇಗಿರ್ಬೇಕು ಹೇಳಿ? ಹಾ ರೀ, ನಿಮ್ಗೊಂದು ವಿಷಯ ಗೊತ್ತಾ? ನಮ್ ಯಾನಂದಳ್ಳಿ ರಾಮಣ್ಣ ಮತ್ತೆ ಜಯಕ್ಕ ಇಲ್ವಾ, ಅವ್ರಿಗೆ 5 ಜನ ಹೆಣ್ಮಕ್ಳು ರೀ. 5 ಜನ ಹೆಣ್ಮಕ್ಳಿಗೆ ಅಚ್ಚುಕಟ್ಟಾಗಿ ಮದ್ವೆ ಮಾಡಿ ಗಂಡ ಹೆಂಡತಿ ಈಗ ಎಷ್ಟು ನೆಮ್ಮದಿಯಾಗಿದ್ದಾರೆ ಗೊತ್ತಾ? ಅಷ್ಟೇ ಅಲ್ಲ ರೀ, ನಮ್ ಕೆಂಬೋಡಿ ಅಮೃತಕ್ಕ ಮತ್ತೆ ನಾಗರಾಜಣ್ಣ ಅವ್ರಿಗೂ ಅಷ್ಟೇ ಬರೀ ಹೆಣ್ಮಕ್ಳೇ. ಅವರು ಹಾಯಾಗಿದ್ದಾರೆ ರೀ. ಅವ್ರ ಹೆಣ್ಮಕ್ಳು ಅಷ್ಟೇ ರೀ, ತಂದೆ ತಾಯಿನ ಅಷ್ಟೇ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಆದ್ರೆ ಈ ಗಂಡ್ಮಕ್ಳಿರೋ ಮನೇಲಿ ನೆಮ್ಮದಿನೇ ಇರಲ್ಲ ರೀ. ಪಾಪ ಅಪ್ಪ ಅಮ್ಮ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿನ ಕಳೆದು ಬಿಡ್ತಾರೆ, ಇಲ್ವಾ ಆಸ್ತಿ ಕೊಡಿ ಅಂತ ಪೀಡಿಸ್ತಾ ಇರ್ತಾರೆ. ಅದಕ್ಕೆ ಹೇಳೋದು, ನೆಮ್ಮದಿ ಅನ್ನೋದಿರೋದು ಹೆಣ್ಣೆತ್ತವ್ರ ಮನೇಲೇ ರೀ, ಈ ಗಂಡೆತ್ತವ್ರ ಮನೇಲಿ ಅಲ್ಲ. ನಾನ್ ತಿಂಡಿ ತಿನ್ನುವಾಗ ಮಾತಾಡೋಲ್ಲ ಅಂತ ನಿನ್ ಮಾತೆಲ್ಲ ಆಡ್ ಮುಗಿಸ್ತಾ ಇದ್ಯಾ? ಹಾ, ಈಗೇನು ನೀನ್ ಹೆತ್ತಿರೋ ಹೆಣ್ಮಕ್ಳು ಮುತ್ತು ಮಾಣಿಕ್ಯ ಅಂತನಾ? ಅಯ್ಯಯ್ಯೋ, ಹಾಗಲ್ಲ ರೀ. ಮತ್ತಿನ್ ಹೇಗೆ? ಮನ್ಸ್ ಮಾಡಿದ್ರೆ ಹೆಣ್ಮಕ್ಳು ಗಂಡ್ಮಕ್ಳಷ್ಟೇ ಸಾಧನೆ. ಅಲ್ಲೇ ಇರೋದು ಪಾಯಿಂಟು. ಗಂಡಿನಷ್ಟೇ ಅಂತ ಯಾಕೆ ಹೇಳ್ದೆ ಹೇಳು? ಗಂಡು ಆ ಲೆವೆಲು ಅಂತ. ಸಂತೋಷ ಸಂಭ್ರಮಕ್ಕೆ ಗಂಡು ಮಾನದಂಡ, ಹೆಣ್ಣು ಬರಿದಂಡ. ನಾಳೆ ಮದ್ವೆ ಆದ್ರೆ ಬರೋ ಅಳಿಯಂದ್ರು ಗಂಡೆ ತಾನೆ. ಅದು ಬೇರೆ ಮನೆ ತಾನೆ. ಮನೆ ಅಳಿ ಅಂತಂದ್ರೆ ಆಯ್ತು. ಓಹೋ, ಅರ್ಥ ಆಯ್ತು ಬಿಡು. ಈಗಿರೋ 2 ದ್ರಾಬೆಗಳನ್ನ ಸಾಕೋದು ಅಲ್ದೆ 2 ಗೂಬೆಗಳನ್ನ ಕರ್ಕೊಂಡ್ಬಂದು ನಾನೇ ಅನ್ನ ಹಾಕ್ಬೇಕು ಅಂತಲ್ಲ? ಅದ್ ಹಾಗಲ್ಲ ರೀ. ವ್ಯಯನ ಹೆತ್ತು ಅದೇ ನ್ಯಾಯ ಅಂತ ಮಾತಾಡೋದ್ರಿಂದ ನಾಲಿಗೆ ನನ್ನ ಪಾಲಿಗೆ ಅಸಹ್ಯ. ಹಾ, ಬಾಯಿ ಮುಚ್ಕೊಂಡು ಬಿದ್ದಿರು. ಎಕ್ಸಾಮ್ ಆಯ್ತು, ಎಕ್ಸಾಮ್ ಆಯ್ತು. ಸೆಮಿಸ್ಟರ್ ಎಕ್ಸಾಮ್ ಮುಗಿದ್ಮೇಲೆ ಸಿಗೋ 15 ದಿನ ರಜಕ್ಕೆ ಇಷ್ಟೆಲ್ಲ ಹೆಗ್ರಾಡ್ತಿಯಲ್ಲೇ? ಟೆನ್ಷನ್ ಇಲ್ದೆ ಆರಾಮಾಗಿ 15 ದಿವಸ ಕಾಲ ಕಳಿಬೋದಲ್ಲ. ಆದ್ರೆ ರಿಸಲ್ಟ್ ಏನಾಯ್ತು ಅನ್ನೋ ಟೆನ್ಷನ್ ಇರುತ್ತಲ್ಲ. ಹೇ, ಆ ಟೆನ್ಷನ್ ಬಗ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೊಂತ್ಯಾ? ಇಡೀ ಕ್ಲಾಸ್ಗೆ ನೀನೇ ಸೆಕೆಂಡ್ ಬರೋದು. ಫಸ್ಟ್ ಅನ್ನೋ ಸ್ಥಾನ ಇವತ್ತಿಗೂ ಯಾವತ್ತಿಗೂ ನಮ್ ಬಾಸ್ ಹೀರೋ ವಿಜಯ್ಗೆ. ಲೈಫಲ್ಲಿ ಸಂದರ್ಭ ಯಾವ್ದೇ ಆದ್ರೂ ಫಸ್ಟ್ ಅನ್ನೋದು ಯಾವತ್ತಿಗೂ ನನ್ಗೋಸ್ಕರ ಕಾಯ್ತಾರ ಗಿಫ್ಟ್ ಕೊಂಡ್ರು. ಅದು ಹಣ್ಣು ಡೈಲಾಗ್ ಹೊಡಿ ಹಂಡು ಹಾಕೋ ಸ್ಟೆಪ್. ನೋಡ್ದಾಗೇತು, ಕಷ್ಟಪಟ್ಟು ಓದಿ ಬರೆಯೋಳು ನೀನು, ಕಾಪಿ ಹೊಡಿಯೋ ಕಪಿ ಅವನು. ಅವನಿಲ್ಲ ಅಂದಿದ್ರೆ ಯಾವತ್ತೂ ನೀನೇ ಫಸ್ಟ್ ಬರ್ತಿದ್ದೆ ಕಣೆ. ಆದ್ರೆ ಆ ಭಾಗ್ಯ ಬರೋದೇ ಇಲ್ಲ ಬಿಡು. ಇಡೀ ಕಾಲೇಜೇ ಅವ್ನ್ ಗೆದ್ರುತ್ತೆ. ಚೇಂಬರ್ ಅಂತೂ ನಡ್ಗೋಗುತ್ತೆ. ಇನ್ ರಿಸಲ್ಟ್ ಅವನ್ನ ಹುಡ್ಕೊಂಡೇ ಬರುತ್ತೆ. ಅವನ್ನ ಹುಡ್ಕೊಂಡೋಗೋ ಫಲಿತಾಂಶಕ್ಕೆ ಅಡ್ಡ ನಿಲ್ಲೋರು ಯಾರು ಇಲ್ವಲ್ಲ. ಯಾರು ಇಲ್ಲ ಅಂದ ಮಾತ್ರಕ್ಕೆ ಅನ್ಯಾಯಕ್ಕೆ ದಾರಿ ಕೊಟ್ಕೊಂಡು ಬಾಯ್ ಬಿಟ್ಕೊಂಡು ಬಾಯ್ ಹೇಳಕ್ಕಾಗತ್ತಾ? ಹಾಗಂತ ಅವ್ನ್ ರಿಸಲ್ಟ್ಗೆ ಹೋಗಿ ಅಡ್ಡ ನಿಲ್ಲಕ್ಕಾಗತ್ತಾ? ಎಲ್ಲಿಗೆ ಹೋಗ್ತಿದ್ಯೆ? ಅಡ್ಡ ನಿಲ್ಲಕ್ಕೆ, ಅಡ್ಡಿ ಆಗೋದಕ್ಕೆ. ಗುಬ್ಬಿ ಹೋಗಿ ಗಿಡಗಳಿಗೆ ಅಡ್ಡ ನಿಲ್ಲಕ್ಕಾಗತ್ತಾ? ತಂಗಿವ, ಇವಾಗ ಯಾವ ಅಡ್ಡಿ ಆತಂಕ ಬಂದಿದೆ ಅಂತ ನಾವು ಇಲ್ಲಿ ತನಕ ಬರಬೇಕಿತ್ತು. ಎಲ್ಲ ಸರಾಗವಾಗಿ ನಡೀತಿದೆ ತಾನೇ? ರೋಗ ಇಲ್ಲದೆ ಇದ್ರು ವರ್ಷಕ್ಕೊಂದ್ಸತಿ ಹೆಲ್ತ್ ಚೆಕಪ್ ಮಾಡಿಸೋದು ಆರೋಗ್ಯಕ್ಕೆ ಒಳ್ಳೇದು. ಏನು ಆಗದೆ ಇದ್ರು ವರ್ಷಕ್ಕೊಂದ್ಸತಿ ಗುರುಜಿ ಹತ್ರ ಬರೋದು ಭವಿಷ್ಯಕ್ಕೆ ಒಳ್ಳೇದು. ಬಾಮ್ಮ ಭಾನುಮತಿ. ಗುರುಜಿ ಇನ್ನೂ ಕಣ್ಣು ಮುಚ್ಕೊಂಡಿದ್ದಾರೆ, ಆದ್ರೂ ಬಂದವ್ರು ಎಂಥವ್ರು ಅಂತ ಅದೇ ಗೊತ್ತಾಗುತ್ತೆ. ಓಹೋ, ಇದು ನೀನು ಹಾಕೊಂಡಿರೋ ಸೆಂಟ್ ಮಹಿಮೆ.
ಗುರೂಜಿ ಅದು ವಿದೇಶದ್ದು. ಈ ಊರಲ್ಲಿ ಈ ಸೆಂಟ್ ಹಾಕೋ ಯಾರು ಇಲ್ಲ ಬಿಡಿ. ಅಲ್ವೋ ತಂಗ್ಯವ? ಅಣ್ಣ ಸುಮ್ನಿರ್ತ್ಯಾ, ಇದು ಗುರುಜಿಗಳ ದಿವ್ಯ ದೃಷ್ಟಿ. ದಿವ್ಯ ದೃಷ್ಟಿ ಅಂದ್ರೆ CC ಕ್ಯಾಮ್ರಾ. ಅಣ್ಣ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನೆ ಇರೋದನ್ನ ಕಲಿತ್ಯಾ? ನಮಸ್ತೆ ಗುರುಜಿ. ಏನಮ್ಮ ಭಾನುಮತಿ, ಬಹಳ ದಿನಗಳ ನಂತರ ಆಶ್ರಮದ ಕಡೆ ಬಂದಿದೀಯಾ? ಎಲ್ಲ ಸರಿ ಇದೆ ತಾನೆ? ಎಲ್ಲವೂ ಸರಿಗಿದೆ ಅನ್ನೋ ಕಾರಣಕ್ಕೆ ನಿಮ್ಮನ್ನ ಮರ್ತು ಬಿಡೋದಕ್ಕಾಗತ್ತಾ ಗುರುಜಿ? ಎಲ್ಲವೂ ಈಗಿರೋ ಹಾಗೆ ಮುಂದುವರಿಯೋದಕ್ಕೆ ನಿಮ್ಮ ಆಶೀರ್ವಾದ ಬೇಕೇ ಬೇಕಲ್ಲ? ಆಶೀರ್ವಾದ ಜನ್ಮತಃ ಸಿಕ್ಕಿರುತ್ತೆ. ನಮ್ದೇನೇ ಇದ್ರೂ ಹಣೆ ಬರದಲ್ಲಿ ಬರ್ದಿರೋದನ್ನ ಓದೋ ಕೆಲಸ ಮಾತ್ರ ಮಾಡ್ತೀವಷ್ಟೇ. ತಾಳೆಗರಿ ತಗೊಂಡ್ಬಾ. ಅಂದಾಗೆ ಸಂಸಾರ ಹೇಗೆ ನಡೀತಾ ಇದೆ? ಸದ್ಯಕ್ಕೆ ಯಾವ ಸಮಸ್ಯೆನೂ ಇಲ್ದೆ, ಯಾವ ಅಡ್ಡಿ ಆತಂಕವೂ ಬರ್ದೆ ಸಾಕ್ತಾ ಇದೆ ಗುರುಜಿ. ಕಾಪಿ ಮಾಡಿ ಫಸ್ಟ್ ರ್ಯಾಂಕ್ ತೆಗಿತಾ ಮೆರಿತಾ ಇದ್ರೆ ಮಾತಾಡೋಕು ಇಲ್ಲಿ ಯಾರೂ ಇಲ್ವಾ? ಇವತ್ತೊಂದು ತೀರ್ಮಾನ ಆಗ್ಲೇಬೇಕು. ಸ್ವಲ್ಪ ಬಿಗಿಯಾಗಿ ಕಟ್ಟಿ ವಿಶ್ವನಾಥ್, ಮಕ್ಕಳ ಭವಿಷ್ಯ ಅದು. ಅಷ್ಟೇನೆ ನೋಡಿ. ಆ ಮನುಷ್ಯನ ಸುಮ್ಮನೆ ಎದುರು ಹಾಕೊಂಡಿದ್ದಿದ್ರೆ ಇಲ್ಲಿ ಯಾರ ಎಕ್ಸಾಮ್ ನಡೀತಾನೆ ಇರಲಿಲ್ಲ. ಹಾಗಂತ ಕೊಳಚೆ ನೀರನ್ನ ಕುಡಿಯೋ ನೀರಿನ ಜೊತೆ ಬಿಟ್ರೆ ಹೇಗ್ ಸರ್? ನಾವು ಮಾಡೋ ಕೆಲಸನೂ ಅಷ್ಟೇ ವಿಶ್ವನಾಥ್. ಆ ಕೊಳಚೆ ನೀರನ್ನ ಸೆಪ್ರೇಟ್ ಪೈಪ್ ಹಾಕಿ ಈಚೆ ಬಿಡೋದು. ಆ ವಿಜಯ್ ನಮ್ಮ ಕಾಲೇಜಿಂದ ಪಾಸ್ ಆಗಿ ಹೋಗೋ ತನಕ ನಮ್ಮ ಕಾಲೇಜ್ ಅವನ್ನ ಸಹಿಸ್ಕೊಳ್ಳೋದು ಅನಿವಾರ್ಯ. ಅದು ಬಿಡಿ, ಅದಕ್ಕೆ ಯಾಕೆ ತಲೆ ಬಿಸಿ ಮಾಡ್ಕೊಳ್ಳೋದು? ನಾವು ಬಿಸಿ ಬಿಸಿಯಾಗಿ ಕಾಫಿ ಕುಡ್ಕೊಂಡು ಬರೋಣ ಬನ್ನಿ. ಕೊಳಚೆ ನೀರು ಸೇರ್ಬೇಕಾಗಿರೋದು ಮೋರಿಗೆ. ಅದ್ರ ದಾರಿ ನಾನ್ ತೋರಿಸ್ತೀನಿ. ಮುಗಿಯುವ ಕತೆ ಕೊನೆ, ಶುರುವಾಗೋ ಕತೆಯ ಸೂಚನೆ, ಭವಿಷ್ಯದ ಅಡಿಗಲ್ಲು, ಮುಗ್ಗರಿಸೋ ತೊಡರ್ಗಲ್ಲು. ಈ ರೀತಿ ಭವಿಷ್ಯದಲ್ಲಿ ನಡೆಯೋದೆಲ್ಲ ಇದರಲ್ಲಿ ಬರ್ತಿರುತ್ತೆ ಅಂತ ತಾಳೆಗರಿ ಇದು. ಸರ್ ಸರ್ ತಂಗಿಯವ್ವ, ನನಗೆ ಯಾಕೋ ಗುರೂಜಿಗಳ ಮುಖದಲ್ಲಿ ಸುರಾಮಿ ಅಲೆಗಳು ಕಾಣ್ತಾ ಇವೆ. ನನ್ನ ಕಣ್ಣು ಸರಿ ಇಲ್ವಾ ಅಥವಾ ನಿಂಗೂ ಹಂಗೆ ಕಾಣಿಸ್ತಿದ್ಯಾ? ಗುರುಜಿ, ಏನಾದ್ರೂ ಕೆಡಕ್ ಕಾಣಿಸ್ತಾ? ಯಾಕೆ ಸರ್ ಅಳ್ತಾ ಇದ್ದೀರಾ? ಅಳ್ದೆ ಇನ್ನೇನು ಮಾಡ್ಲಮ್ಮ? ಆ ಮನೆ ಹಾಳ ವಿಜಯ್ ನಮ್ಮನೆ ಪ್ರೀತಿನೆಲ್ಲ ಸುಟ್ಟಾಕ್ಬಿಟ್ಟ. ನೋಡಮ್ಮ, ನನ್ನ ಕಣ್ಣು ಮುಂದೆನೆ ನನ್ನ ಪ್ರೀತಿಯ ಕಾರು ಸುಟ್ಟು ಉರಿದೋಯ್ತಮ್ಮ. ಅಲ್ಲೇ ಅವನ್ ಕೆನ್ನೆಗೆ 2 ಬಾರಿಸ್ಬೇಕು ಅನ್ನಿಸ್ತು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವನ ಒಳಗಡೆ ಹಾಕಿಸ್ಬೇಕು ಅನ್ನಿಸ್ತು. ಆದ್ರೆ ಏನ್ ಮಾಡ್ಲಿ,
ಮನೆಯಲ್ಲಿರೋ 2 ಹೆಣ್ಣು ಮಕ್ಕಳು ಕಣ್ಣು ಮುಂದೆ ಬಂದ್ರು. ಅವ್ರ ಭವಿಷ್ಯ ನೋಡ್ಕೊಂಡು ಬಾಯಿ ಮುಚ್ಕೊಂಡಿರ್ಬೇಕಾಯ್ತು. ಎದೆಯಲ್ಲಿ ಉರಿತಾ ಇದ್ದ ಆ ಸಿಟ್ಟನ್ನ ನಾಮರ್ದ ತರ ಹಾಗೆ ತಡ್ಕೊಂಡು ಸುಮ್ನಿರ್ಬೇಕಾಯ್ತು. ಸುಮ್ನಿದ್ದ ಸಂದರ್ಭಕ್ಕೆ ಹೆತ್ತ ಹೆಣ್ಮಕ್ಳೇನೆ ಕಾರಣ ಅಂತ ಯಾಕೆ ಹೇಳ್ತೀರಾ ಸರ್? ಭವಿಷ್ಯ ನೋಡ್ಕೊಂಡು ಹೆದರೋ ಅಗತ್ಯ ಇಲ್ಲ. ಹೆಣ್ಮಕ್ಳಿಗೂ ಭವಿಷ್ಯ ಬರೆಯಕ್ ಬರತ್ತೆ, ಆ ಶಕ್ತಿನೂ ಇರುತ್ತೆ. ಹಾಗಂತ ಆ ವಿಜಯ್ ಅಂಥವ್ನ ನಮ್ಮಂಥವ್ರು ಮುಟ್ಟಕ್ಕಾಗತ್ತಮ್ಮ? ಮುಟ್ಟದ್ಯೇನು ಸರ್, ಮಟ್ಟನೇ ಹಾಕ್ಬೋದು. ತಗೊಳ್ಳಿ. ಏನಮ್ಮ ಇದು? ಅವನಿವತ್ತು ಕಾಪಿ ಹೊಡೆದು ಬರ್ದಿರೋ ಆನ್ಸರ್ ಶೀಟು. ಆ ವಿಜಯ್ ಇವತ್ತು ನಿಮ್ ಮಕ್ಳ ಪ್ರೀತಿನೇ ಸುಟ್ಟ ತಾನೆ, ನೀವು ಅವ್ನ ಭವಿಷ್ಯನೇ ಸುಡಿ. ತಗೊಳ್ಳಿ. ಇದು ತಪ್ಪಲ್ವೇನಮ್ಮ? ಲೆಕ್ಚರರ್ನೇ ಹೆದರ್ಸಿ ಅವ್ರ ಹತ್ರ ಫೋನಲ್ಲಿ ಆನ್ಸರ್ ಹೇಳ್ಸ್ಕೊಂಡ್ ಬರ್ದಿದ್ದು ತಪ್ಪಲ್ವಾ ಸರ್? ಅವನ್ನ ಹಿಡಿದು ಇನ್ವಿಜಿಲೇಟರ್ಗೆ ಧಮಕಿ ಹಾಕಿದ್ದು ತಪ್ಪಲ್ವಾ ಸರ್? ನಿಮ್ ಕಾರ್ನ ಸುಟ್ಟಿದ್ ತಪ್ಪಲ್ವಾ? ಇಷ್ಟು ದಿವಸ ನಿನ್ನ ಬದುಕು ಆತಂಕವಿಲ್ಲದ ಬದುಕಾಗಿತ್ತು. ಆದರೆ ಈಗ ಅಪಾಯ ಅನ್ನೋದು ನಿನ್ನ ವಲಯಕ್ಕೆ ತನ್ನ ಮೊದಲನೇ ಹೆಜ್ಜೆ ಇಟ್ಟಾಗಿದೆ ಭಾನುಮತಿ. ಮೆರೀತಿರೋ ದುರಹಂಕಾರಕ್ಕೆ ಒಂದ್ ಪೆಟ್ ಬಿಗಿಯೋದ್ರಲ್ಲಿ ಯಾವ್ದೇ ತಪ್ಪು ಇಲ್ಲ ಸರ್. ನಿಮ್ ಕಣ್ಣೀರಿಗ್ ಒಂದ್ ಸಮಾಧಾನ ಸಿಗ್ಬೇಕು ಅಂದ್ರೆ ತಗೊಳ್ಳಿ ಸರ್, ಹಚ್ಚಿ. ತಗೊಳ್ಳಿ ಸರ್. ತಗೊಳ್ಳಿ ಸರ್. ಏನ್ ಹೇಳ್ತಾ ಇದ್ದೀರಾ ಸ್ವಾಮಿ? ಇದನ್ನ ಹೇಳ್ತಾ ಇರೋದು ನಾನಲ್ಲ, ನಿನ್ನ ವಿಧಿ. ಒಂದು ಹೆಣ್ಣು ನಿನ್ನ ಸುತ್ತ ಇರೋ ಬೇಲಿನ ದಾಟ್ಕೊಂಡು ಬರ್ತಾ ಇದ್ದಾಳೆ. ನಿನ್ನ ಸುಖ ಸಂತೋಷದ ದಿನಗಳಿಗೆ ಬೆಂಕಿ ಇಡೋದಕ್ಕೆ ಕೊಳ್ಳಿ ಇಟ್ಕೊಂಡು ಬರ್ತಾ ಇದ್ದಾಳೆ. ಯಾರ್ ಸ್ವಾಮೀಜಿ ಅದು? ಯಾರು ಅನ್ನೋದನ್ನ ಹೇಳಕ್ಕಾಗೋದಿಲ್ಲ. ಆದ್ರೆ ಬರ್ತಾ ಇರೋದು ಹೆಣ್ಣು ಅನ್ನೋದು ಮಾತ್ರ ಸತ್ಯ. ಅವಳು ಬರೋ ದಾರಿ ಯಾವುದು, ಅವಳ ಗುಣಲಕ್ಷಣ ಏನು ಅಂತ ಹೇಳೋದಕ್ಕೆ ಒಗಟುಗಳನ್ನ ಒಡಿಬೇಕು. ಅದನ್ನ ಹೇಳೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಏನ್ ತಂಗ್ಯವ್ವ ಇದು? ನಿನ್ನ ಬದುಕಲ್ಲಿ ನೀನ್ ಹಾಕಿರೋ ಬೇಲಿ ದಾಟಿ ಯಾರೋ ಬರ್ತಿದಾರಂತಂದ್ರೆ ಏನ್ ಅರ್ಥ? ಅದು ಒಬ್ಳು ಹೆಣ್ಣು ಬರ್ತಿದ್ದಾಳಂತಂದ್ರೆ ಏನ್ ಅರ್ಥ ತಂಗ್ಯವ್ವ? ಅವಳು ಬೆಂಕಿ ಕೊಳ್ಳಿ ಹಿಡ್ಕೊಂಡು ಬರ್ತಿದ್ದಾಳಂತ ತಂಗ್ಯವ್ವ, ಏನ್ ಅರ್ಥ ಇದ್ರದ್ದು? ತಂಗ್ಯವ್ವ, ಆ ಹುಡುಗಿ ನಿನ್ನ ಸಂತೋಷನ ಸುಡಬಹುದೇ?